ಸ್ನೇಹಿತರೆ, ಒಬ್ಬ ಹುಡುಗ ತನ್ನ ಪ್ರಾರಂಭದ ದಿನದಲ್ಲಿ ಮುಂಬೈ ಅಂತ ಪಟ್ಟಣದಲ್ಲಿ ರೋಡ್ ಪಕ್ಕದಲ್ಲಿರೋ ಒಂದು ಮೂರ್ಖಲು ಬೆಂಚ್ ಮೇಲೆ ಮಲಗ್ತಾ ಇದ್ದ. ಒಬ್ಬ ಹುಡುಗ ತನ್ನ 8ನೇ ಕ್ಲಾಸ್ದಲ್ಲಿ 2 ಸರ್ತಿ ಫೇಲ್ ಆಗ್ತಾನೆ. ಒಬ್ಬ ವ್ಯಕ್ತಿಗೆ ನಿಮ್ಮ ಧ್ವನಿ ತಪ್ಪು ಧ್ವನಿ ಅಂತ ಆಲ್ ಇಂಡಿಯಾ ರೇಡಿಯೋದಿಂದ ರಿಜೆಕ್ಟ್ ಮಾಡಿಬಿಡ್ತಾರೆ. ಒಬ್ಬ ವ್ಯಕ್ತಿ ಕೆಲವು ಹಣಕ್ಕೋಸ್ಕರ ಪೆಟ್ರೋಲ್ ಪಂಪ್ದಲ್ಲಿ ಕೆಲಸ ಮಾಡ್ತಾ ಇದ್ದ. ಒಬ್ಬ ವ್ಯಕ್ತಿ ತನ್ನ 30ನೇ ವರ್ಷದವರೆಗೂ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಇದನ್ನೆಲ್ಲ ನಿಮ್ಮ ಮುಂದೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಸ್ನೇಹಿತರೆ? ಅವತ್ತು ರೋಡ್ ಪಕ್ಕದಲ್ಲಿರೋ ಬೆಂಚ್ ಮೇಲೆ ಮಲಗ್ತಾ ಇದ್ದ ಆ ಹುಡುಗ ಇವತ್ತಿನ ಬಾಲಿವುಡ್ನ ಸೂಪರ್ ಹಿಟ್ ಹೀರೋ ಶಾರುಖ್ ಖಾನ್. ಅವತ್ತು 8ನೇ ಕ್ಲಾಸಲ್ಲಿ 2 ಸರ್ತಿ ಫೇಲ್ ಆಗ್ತಾನಲ್ಲ ಆ ಹುಡುಗ ಸಚಿನ್ ತೆಂಡೂಲ್ಕರ್. ನಿಮ್ಮ ಧ್ವನಿ ದಪ್ಪ ಧ್ವನಿ ಅಂತ ಆಲ್ ಇಂಡಿಯಾ ರೇಡಿಯೋದಿಂದ ರಿಜೆಕ್ಟ್ ಆಗ್ತಾರಲ್ಲ ಆ ವ್ಯಕ್ತಿ ಯಾರು ಗೊತ್ತಾ? ಬಾಲಿವುಡ್ನ ಬಿಗ್ ಬಿ ಅಮಿತಾಬ್ ಬಚ್ಚನ್. ಪೆಟ್ರೋಲ್ ಪಂಪ್ದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಯಾರು ಗೊತ್ತಾ? ಇವತ್ತಿನ ಧೀರುಭಾಯ್ ಅಂಬಾನಿ. ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಿದ್ರಲ್ಲ ಆ ವ್ಯಕ್ತಿ ಯಾರು ಗೊತ್ತಾ? ಸೂಪರ್ ಸ್ಟಾರ್ ರಜನಿಕಾಂತ್. ಸ್ನೇಹಿತರೆ, ಇಂಥ ಎಷ್ಟೋ ಜನ ತಮ್ಮ ಜೀವನದಲ್ಲಿ ಹೋರಾಟವನ್ನ ಮಾಡಿ ತಮ್ಮ ಗುರಿಯನ್ನ ಪಡ್ಕೊಂಡಿದ್ದಾರೆ. ಜೀವನದಲ್ಲಿ ನಿಮ್ಗೆ ಏನ್ ಮಾಡಕ್ಕಾಗ್ಲಿಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಜೀವನದಲ್ಲಿ ಇನ್ ಮುಂದೆ ಏನ್ ಮಾಡಕ್ಕಾಗುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ಜೀವನ ಪ್ರತಿಯೊಬ್ಬ ವ್ಯಕ್ತಿಗೂ ವಿನ್ನರ್ ಆಗೋಕೆ ಒಂದು ಚಾನ್ಸ್ ಕೊಟ್ಟೆ ಕೊಡುತ್ತೆ.